ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 50ನೆಯ ತಿರುನಾಮ ವಿಶ್ವಕರ್ಮ. ಭಗವಂತನನ್ನು ಆಂಗ್ಲ ಭಾಷೆಯಲ್ಲಿ ಗಾಡ್ ಎಂದು ಕರೆಯಲು ಒಂದು ವಿಶೇಷ ಕಾರಣವಿದೆ. ಈ 3 ಅಕ್ಷರಗಳು ಭಗವಂತನ 3 ದಿವ್ಯ ಕಾರ್ಯಗಳನ್ನು ಸೂಚಿಸುತ್ತದೆ. ಆಧ್ಯಾತ್ಮಿಕ ವಿವರಣೆಗಳ ಪ್ರಕಾರ ಜಿ ಎಂದರೆ ಜನರೇಷನ್, ಸೃಷ್ಟಿ, ಜಗತ್ತನ್ನು ಸೃಷ್ಟಿಸುವವನು. ಓ ಎಂದರೆ ಆಪರೇಷನ್ ಅಥವಾ ಪಾಲನೆ, ಸೃಷ್ಟಿಯನ್ನು ನಡೆಸಿ ಕಾಪಾಡುವವನು. ಮತ್ತು ಡಿ ಎಂದರೆ ಡಿಸಲ್ಯೂಷನ್, ಲಯ, ಕಾಲಾಂತರದಲ್ಲಿ ಎಲ್ಲವನ್ನು ತನ್ನೊಳಗೆ ಲೀನಗೊಳಿಸುವವನು. ಈ 3 ಕಾರ್ಯಗಳನ್ನು ಮಾಡುವವನು ಶ್ರೀಮನ್ನಾರಾಯಣನೇ. ಆದ್ದರಿಂದ ಅವರನ್ನು ಭಗವಂತ ಅಥವಾ ಗಾಡ್ ಎಂದು ಕರೆಯುತ್ತೇವೆ. ಗಾಡ್ ಎಂಬ ಪದದ ಅರ್ಥ ಕುರಿತು ಮತ್ತೊಂದು ಕುತೂಹಲಕಾರಿ ಸಂಗತಿಯೂ ಇದೆ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಜಿ 7ನೇ ಅಕ್ಷರ, ಓ 15ನೇ ಅಕ್ಷರ ಮತ್ತು ಡಿ 4ನೇ ಅಕ್ಷರ. ಈ 3 ಸಂಖ್ಯೆಗಳ ಮೊತ್ತ 26 ಆಗುತ್ತದೆ. ಕಾಕತಾಳೀಯವೇನೆಂದರೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆಯೂ ಸಹ 26 ಆಗಿದೆ. ಅರ್ಥಾತ್ GOD ಎಂಬ ಪದವು ಸಂಪೂರ್ಣ ವರ್ಣಮಾಲೆಯನ್ನು ಸೂಚಿಸುವಂತೆ ಭಗವಂತನು ಸಹ ಈ ಸೃಷ್ಟಿಯ ಎಲ್ಲವನ್ನು ತನ್ನೊಳಗೆ ಒಳಗೊಂಡಿರುವವನು. ಇದೇ ಅರ್ಥವನ್ನು ವಿಷ್ಣು ಸಹಸ್ರನಾಮದ ಮೊದಲನೆಯ ತಿರುನಾಮವಾದ ವಿಶ್ವಂ ಎಂಬ ಹೆಸರಿನಲ್ಲೂ ಭಗವಂತನು ಎಲ್ಲದರಲ್ಲಿಯೂ ಇರುವವನು ಮತ್ತು ಎಲ್ಲದರಲ್ಲಿಯೂ ಪರಿಪೂರ್ಣನು ಎಂದು ವಿವರಿಸಲಾಗಿದೆ. ಭಗವಂತನು ಈ ಸೃಷ್ಟಿಯನ್ನು ಹೇಗೆ ರಚಿಸುತ್ತಾನೆ? ಹೇಗೆ ಜೇಡು ತನ್ನ ಬಲೆಯನ್ನು ಕಟ್ಟಲು ತಾನೇ ಉಪಾದಾನ ಕಾರಣ, ನಿಮಿತ್ತ ಕಾರಣ ಮತ್ತು ಸಹಕಾರಿ ಕಾರಣವಾಗಿದೆಯೋ ಹಾಗೆಯೇ ಭಗವಂತ ಶ್ರೀಮನ್ನಾರಾಯಣನು ಈ ಸಂಪೂರ್ಣ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಏಕೈಕ ಹಾಗೂ ಸಮಸ್ತ ಕಾರಣನಾಗಿದ್ದಾನೆ. ವಿಷ್ಣು ಸಹಸ್ರನಾಮದ 5ನೇ ಭೂತಕೃತ್ ಎಂಬ ತಿರುನಾಮದಲ್ಲಿ ವಿವರಿಸುವಂತೆ ಶ್ರೀಮನ್ನಾರಾಯಣನು ತನ್ನ ಸ್ವಂತ ದೇಹವನ್ನೇ ಅಂದರೆ ಮೂಲ ಪ್ರಕೃತಿಯನ್ನೇ ಈ ಸಮಸ್ತ ಸೃಷ್ಟಿಗೆ ಉಪಾದಾನ ಕಾರಣವಾಗಿ ಬಳಸುತ್ತಾನೆ. ತನ್ನ ಸತ್ಯ ಸಂಕಲ್ಪವನ್ನೇ ಸಹಕಾರಿ ಕಾರಣವಾಗಿ ಮಾಡಿಕೊಂಡು ತಾನೇ ಸೃಷ್ಟಿಕರ್ತನಾಗಿ ಈ ಜಗತ್ತನ್ನು ಸೃಷ್ಟಿಸುತ್ತಾನೆ. ಒಮ್ಮೆ ಮೊಸಳೆಯು ಗಜೇಂದ್ರ ಎಂಬ ಆನೆಯ ಕಾಲನ್ನು ಹಿಡಿದಾಗ ಆ ಆನೆಯು ಭಗವಂತನನ್ನು ಆದಿಮೂಲಮೇ ಎಂದರೆ ಜಗತ್ತಿನ ಮೂಲ ಕಾರಣನೇ, ನನ್ನನ್ನು ರಕ್ಷಿಸು ಎಂದು ಶರಣಾಯಿತು. ಭಗವಂತನು ಸೃಷ್ಟಿಯ ಲಯ ಅಥವಾ ಸಂಹಾರವನ್ನು ಹೇಗೆ ಮಾಡುತ್ತಾನೆಂದು ನಾವು ಯೋಚಿಸಬಹುದು. ಸೃಷ್ಟಿಯ ಲಯ ಎಂದರೆ ಎಲ್ಲವನ್ನು ಸಂಪೂರ್ಣವಾಗಿ ನಾಶ ಮಾಡುವುದು ಎಂದಲ್ಲ. ಭಗವಂತನು ಸೃಷ್ಟಿಯನ್ನು ಸಂಹರಿಸುವಾಗ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿ, ಮನುಷ್ಯ, ಪ್ರಾಣಿ, ಪಕ್ಷಿ, ಸಸ್ಯ, ಸಾಗರ, ಪರ್ವತ ಹಾಗೂ ನದಿಗಳು ತಮ್ಮ ವಿಶಾಲ ರೂಪದಿಂದ ಅತಿ ಸೂಕ್ಷ್ಮ ರೂಪಕ್ಕೆ ಬದಲಾಗುತ್ತವೆ. ಆ ಸಂದರ್ಭದಲ್ಲಿ ನಾರಾಯಣನು ಈ ಎಲ್ಲವನ್ನೂ ತನ್ನ ಹೊಟ್ಟೆಯೊಳಗೆ ಅಡಗಿಸಿಕೊಂಡು ಸುರಕ್ಷಿತವಾಗಿ ಸಂರಕ್ಷಿಸುತ್ತಾನೆ. ಹೀಗಾಗಿ ಸಂಹಾರ ಅಥವಾ ಪ್ರಳಯದ ಸಮಯದಲ್ಲೂ ಸಹ ಭಗವಂತನು ತನ್ನ ಸೃಷ್ಟಿಯನ್ನು ರಕ್ಷಿಸುವ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸುತ್ತಾನೆ. ಮಾರ್ಕಂಡೇಯ ಎಂಬ ಮಹರ್ಷಿಯು ಪ್ರಳಯವನ್ನು ಕಣ್ಣಾರೆ ನೋಡಬೇಕೆಂಬ ಇಚ್ಛೆಯಿಂದ ಕಠಿಣ ತಪಸ್ಸು ಮಾಡಿದರು. ಅವರ ತಪಸ್ಸಿಗೆ ಮೆಚ್ಚಿದ ಭಗವಂತನು ಎಲ್ಲೆಡೆ ಹರಡಿದ್ದ ಜಲರಾಶಿಯ ಮಧ್ಯೆ ಒಂದು ಪುಟ್ಟ ಆಲದ ಎಲೆಯ ಮೇಲೆ ತೇಲುತ್ತಿರುವ ಬಾಲಕೃಷ್ಣನ ರೂಪದಲ್ಲಿ ಪ್ರತ್ಯಕ್ಷನಾದನು. ಈ ರೀತಿ ಭಗವಂತನು ಮಾರ್ಕಂಡೇಯ ಮಹರ್ಷಿಗಳಿಗೆ ತನ್ನ ದಿವ್ಯವಾದ ದರ್ಶನ ನೀಡಿದನು. ಭಗವಂತನು ಮಾರ್ಕಂಡೇಯ ಮಹರ್ಷಿಗಳಿಗೆ ತನ್ನ ಹೊಟ್ಟೆಯೊಳಗೆ ಪ್ರವೇಶಿಸುವಂತೆ ಆಜ್ಞಾಪಿಸಿದನು. ಒಳಗೆ ಪ್ರವೇಶಿಸಿದಾಗ ಇಡೀ ಬ್ರಹ್ಮಾಂಡವೇ ಅಲ್ಲಿ ಸುರಕ್ಷಿತವಾಗಿ ಅಡಗಿಕೊಂಡಿರುವುದನ್ನು ಕಂಡು ಮಾರ್ಕಂಡೇಯರಿಗೆ ಆಶ್ಚರ್ಯವಾಯಿತು. ಇದು ಭಗವಂತನ ಅಘಟಿತ ಘಟನಾ ಸಾಮರ್ಥ್ಯಂ ಎಂದರೆ ಅಸಾಧ್ಯವನ್ನು ಸಾಧ್ಯವಾಗಿಸುವ ಅದ್ಭುತ ಶಕ್ತಿ ಹೊಂದಿರುವವನು ಎಂದು ಅರ್ಥ. ವಿಶ್ವಂ ಎಂದರೆ ಇಡೀ ಸೃಷ್ಟಿ, ವಿಶ್ವಕರ್ಮ ಎಂದರೆ ಸೃಷ್ಟಿ, ಸ್ಥಿತಿ ಮತ್ತು ಲಯ ಎಂಬ 3 ಕಾರ್ಯಗಳನ್ನು ನೆರವೇರಿಸುವ ಶಕ್ತಿಯುಳ್ಳವನು ಎಂದು ಅರ್ಥ. ನಾವು ಪ್ರತಿದಿನ ವಿಶ್ವಕರ್ಮಣೇ ನಮಃ ಎಂದು ಜಪಿಸಿದರೆ ನಾವು ಮಾಡುವ ಪ್ರತಿಯೊಂದು ಕಾರ್ಯವು ಭಗವಂತನ ಸೃಷ್ಟಿಯಂತೆಯೇ ಸುಂದರವಾಗಿ ಹಾಗೂ ದೈವಿಕ ಅನುಗ್ರಹದೊಂದಿಗೆ ಯಶಸ್ವಿಯಾಗಿ ನೆರವೇರುತ್ತದೆ. ಶ್ರೀಮತೆ ರಾಮಾನುಜಾಯ ನಮಃ.